50-60 ಮನಿ ಇದ್ದು ಖಲಾಸ್ ಆದವು. ಈಗ 4 ವರ್ಷದಿಂದ ಕೊಡಗಿನಾಗ ಹಿಂಗ ಅವರು ಎಲ್ಲಾ ಗಿಡ ಕಡ್ದು ಹಾಳು ಮಾಡಿದ್ರು, ಇಡೀ ಬೆಟ್ಟನ ಕುಸಿದ್ ಬಿಟ್ಟು ಒಂದು ಮತ್ ನಮ್ಗೆ ಅಲ್ಲಿ ಇರಕ ಜಾಗ ಬಿಟ್ಟಿಲ್ಲ. ನಾವು ಹೋಗುನ ಇಲ್ಲ. ಡಾಕ್ಟರ್ ಹೇಳಿದ್ರು ನಿಮ್ದು ಒಂದ್ ಜರ ಹಾರ್ಟ್ ಬ್ಲಾಕ್ ಆಗಕತ್ತೇವ್ರಿ, ಅವ್ರು ಇದು ಎಂಜಿಯೋಪ್ಲಾಸ್ಟಿ ಮಾಡ್ಬೇಕಂದ್ರು. ಇಂಥ ಸಂದರ್ಭದೊಳಗೆ ನಮ್ಮ ಒಕ್ಕಲ್ತನ ನೀರ್ ಕಡಿಮೆ ಬೀಳಾಕತ್ತೈತಿ, ಗಿಡ ಎಲ್ಲಾ ಕಟಾವಾಗಿ ಹೋಗ್ಯಾವು, ಮಣ್ಣೆಲ್ಲ ಹರ್ಕೊಂಡು ಹೊಂಟೈತಿ. ನಿನ್ನೆ ನೋಡ್ರಲ್ಲಿ ನಮ್ಮಲ್ಲಿ ಮಹಾರಾಷ್ಟ್ರದಾಗ ಇರ್ಸಾಲ್ವಾಡಿ ಅಂತ ಹೇಳಿ ಒಂದ್ ಹಳ್ಳಿ, ಮಹಾಬಳೇಶ್ವರದ ಹಿಂದಿನ ಮಗ್ಲ, ಇಡೀ ಗುಡ್ಡನ ಬಂದ ಊರ್ ಮ್ಯಾಗ ಬೆತ್ತು 50-60 ಮನಿ ಇದ್ದು ಖಲಾಸ್ ಆದವು. ಒಂದ್ 50 ಮಂದಿನ ಹೊರಗೆ ತೆಗ್ದಾರ, ಉಳಿದು ಎಲ್ಲ ನಿನ್ನೆ ಬೆಳಿಗ್ಗೆನ ಒಂದೊಂದು ವರ್ಷದ 2 ಕೂಸ್ ಸಿಕ್ಕು ಅವನು ಹೊರಗೆ ತೆಗ್ದು. ಮಳಿ ಹಗಲು ರಾತ್ರಿ ಸುರ್ಯಾಕತ್ತೈತಿ. ವರ್ಷದಾಗ ಬರು ಮಳಿ ಒಂದ ದಿನದಾಗ ಸುರ್ಬೇಕು. ನಿನ್ನೆ 60 ಇಂಚ್ ಮಳಿ ಆಗೈತಿ, ಒಂದೇ ದಿನದಾಗ 60 ಇಂಚ್. ಇಲ್ಲಿ ವರ್ಷಕ್ಕೆ ಆಗುದಿಲ್ಲ 60 ಇಂಚ್ ಮಳಿ, ಒಂದ ದಿನದಾಗ 60 ಇಂಚ್ ಆಗೈತಿ. ಎಲ್ಲ ಸಹಾಯಕ್ಕೆ ಹೋದಂತ ಮಷಿನ್ಗಳೆಲ್ಲ ತಗೊಂಡು ಜನ ಕುಂತಾರ, ಮಳಿ ನಿಂದ್ರಲ್ದು. ಇನ್ ಮಳಿ ಜನ ಬೆಳಿಗ್ಗೆ ಹಾಡ್ಬೇಕಂತ ಕುಂತಿದ್ರು, ಅದ್ರ ಹಿಂದ್ ಮತ್ತೊಂದು ಗುಡ್ಡಿತ್ತು, ಅದೊಂದು ಬಂದ್ ಮತ್ ನಿನ್ ರಾತ್ರಿ ಬಿದ್ದೈತಿ. ಇದನ್ನ ಈಗ ಎಲ್ಲರೂ ನಿರ್ಣಯ ಮಾಡಿದ್ರಿ ಇನ್ನೇನ್ ಹಡ್ಡಾಕ್ ಆಗೋದು. 100 ಫೂಟ್ ಏನ್ ಹಡ್ಡಿ ತೆಗಿಯವ್ರಿ ಇಲ್ಲಿ ಕೆಳಗೆ, ನಾವು 100 ಫೂಟ್ ಮ್ಯಾಗ ಬಿದ್ದೈತಿ, ಅಡ್ಡೇನ್ ತೆಗಿಯವ್ರು. ಯಾಕಾತಪ್ಪ ಇದು? ನಾವು ಮನುಷ್ಯರು ಮಾಡಿದಂತ ಕುಕೃತ್ಯಗಳು. ಗಿಡ ಕಡ್ದಿವಿ, ಅಲ್ಲಿ ಹೇಳಿದ್ರಿ ಎಲ್ಲರೂ. ಅವ್ರಿಗೆ ಈಗಾಗ್ಲೇ 10 ವರ್ಷದ ಮುಂದನೇ ಹೇಳಿದ್ರಿ ಎಲ್ಲಾ ವೈಜ್ಞಾನಿಕರು, ಇದು ಬೆಟ್ಟ ಮಣ್ಣಿಂದ ಐತ್ರಿ, ಇದ್ರಂಗ್ ಗಿಡ ಕಡಿಕೆ ಹೋಗ್ಬೇಡ್ರಿ, ಗಿಡ ಕಡದ್ರಿ ಅಂತಂದ್ರ ನಾಡಿ ಇಡೀ ಗುಡ್ಡನ ನಿಮ್ ಊರ್ನಾಗ ಬಂದು ಕುಸಿತೈತಿ ಅಂತ ಹೇಳಿದ್ರು. ಗಿಡ ಕಡಿದ್ ಬಿಡ್ಲಿಲ್ಲ ಅವ್ರು, ಗಿಡ ಕಡಿದ್ರು, ಕಡ್ದದ್ದನ್ನು ಉಣ್ಣು ಪಾಳೆ ಬಂದ. ಮೊದಲ ಈಗ ಮಾಡಿದವ್ರು ಏನೋ ಮುಂದೆ ಉಣ್ತಿದ್ರಂತ, ಈಗ ಇಲ್ಲಿದು ಈಗ ಮಾಡಿ ಇಲ್ಲೇ ಉಂಡ ಹೋಗುದಿ. ಈಗ 4 ವರ್ಷದಿಂದ ಕೊಡಗಿನಾಗ ಹಿಂಗ ಆತ, ಅವರು ಎಲ್ಲಾ ಗಿಡ ಕಡ್ದು ಹಾಳು ಮಾಡಿದ್ರು, ಇಡೀ ಬೆಟ್ಟನ ಕುಸಿದ್ ಬಿಟ್ಟು. ಮತ್ ನಾವು ಅದ್ರೊಳಗಿನವ್ರು ಅಲ್ಲ ತಿಳ್ಕೊಂಡಿರಿ. ಮತ್ ನೀವು ನಿಮ್ದು ಪಾಳೆ ಬರುದೈತಿ. ಈಗ ಹೊಲ್ದಾಗ ನೋಡಾಕ ಆದ್ರೆ ಯಾರ ಹೊಲ್ದಾಗೂ ಒಂದ್ ಗಿಡ ಇಲ್ಲ, ಯಾರ ಬದುಗಳು ಸುರಕ್ಷಿತ ಇಲ್ಲ. ಆಲ್ಮಟ್ಟಿ 60 ತುಂಬೈತಿ, ತುಂಗಭದ್ರಾ 60% ತುಂಬೈತಿ ಡ್ಯಾಮು, ಮಣ್ಣಿಲೆ. ಯಾಕ? ಎಲ್ಲ ಗಿಡ ಕಡ್ದಾರ, ಗುಡ್ಡ ಎಲ್ಲ ಕೊಚ್ಕೊಂಡು, ಹೊಲ ಎಲ್ಲ ಕೊಚ್ಕೊಂಡು ಎಲ್ಲ ಹೊಳ್ಯಾಗ ಊಟ ಕೊಡಾಕತ್ತೈತಿ. ಇನ್ ಮುಂದಿನ ಡ್ಯಾಮ್ ಕಟ್ಟವ್ರು ಎಲ್ಲಿ? ಮುಂದಿನ ಡ್ಯಾಮ್ ಎಲ್ಲಿ ಕಟ್ಟವ್ರು? ಈ ಡ್ಯಾಮ್ ಹೂಳ್ ತುಂಬಿತಂದ್ರ ನೀರ್ ಕುಡಿಯೋರು ಎಲ್ಲಿಂದ? ಸಂಗ್ರಹಣ ಮಾಡ್ಲಿಲ್ಲ ಅಂದ್ರೆ ಕುಡಿಯೋರು ಎಲ್ಲಿಂದ? ಹೊಲ ಎಲ್ಲಿಂದ ಮಾಡೋರು? ಅದಕ್ಕ ಗಿಡಗಳು ಹಚ್ಚಬೇಕು. ಎಲ್ಲ ಬದುವಿನಾಗ ಎಷ್ಟು ಜಾಗ ಐತಿ, ವರ್ಷ 10-20 ಗಿಡ, ಎಕರೆಗೆ 25 ಕನಿಷ್ಠ ಗಿಡಗಳು ಹಚ್ಚ. ನಮ್ಮ ಹೊಲ್ದಾಗ ಬರ್ರಿ, ನೀವು ಹೇಳ್ತೀನಿ, ಯಾರು ಬೇಕಾದವ್ರು ಬೇಕಾದಾಗ ಬರ್ರಿ. ಇಲ್ಲೆಲ್ಲ 45 ಡಿಗ್ರಿ ಟೆಂಪರೇಚರ್ ಇತ್ತು ನಿಮ್ಮಲ್ಲಿ. ನಮ್ಮ ಮಠದಾಗ 33-34 ಡಿಗ್ರಿ ದಾಟಲಿಲ್ಲ ಈ ವರ್ಷ. ಎಂಥ ಬ್ಯಾಸ್ಗೆ ಹೊರಗೆ 45 ಡಿಗ್ರಿ ಟೆಂಪರೇಚರ್ ಇದ್ದಾಗ ನಮ್ಮ ಮಠದ ಹೊಲದಾಗ 33-34 ದಾಟ್ಲಿಲ್ಲ. ನಾವೆಲ್ಲಿ ಫ್ಯಾನ್ ಹಚ್ಚೋ ಅವಶ್ಯಕತೆ ಇಲ್ಲ, ಹಂಗಿತ್ತು ಬ್ಯಾಸ್ಗ್ಯಾಗ ಸಹಿತ. ಯಾಕಂದ್ರೆ ಅಷ್ಟು ಗಿಡ ಹಂಚಿವಿ ಬೆಳೆಸಿವಿ ನಾವು. ಮತ್ ನಿಮ್ಗೆ ಯಾರು ಆಣಿ ಹಾಕ್ಯಾರ? ಹಚ್ಚಿಗಿಚ್ಚಿರ ಅಂದ್ರ ನೋಡ್ ನಿಮ್ ದೇವ್ರ ಆಣೆಗೆ ತಂದಾರ ಯಾರು? ಹಚ್ಬೇಕು, ಎಲ್ಲರೂ ಹಚ್ಚ. ಮಕ್ಕಳಿಗೆ ಕಲಿಸ್ಬೇಕು, ನಾವು ಹಚ್ಬೇಕು, ಅವ್ನ ಗಿಡಗಳು ಹಚ್ಬೇಕು. ಮಾವಿನ ಗಿಡ ಹಚ್ರಿ, ಹಣ್ಣಿನ ಗಿಡಗಳು ಹಚ್ರಿ, ಮಂಗ್ಯಾಗಳಿಗೆ ಕೊಡ್ರಿ, ಹಕ್ಕಿಗಳಿಗೆ ಕೊಡ್ರಿ. ಉಳಿದು ಅಂದ್ರ ನಾವು ತಿನ್ನೋಣ. ಅವಕ್ಕೇನು ವ್ಯವಸ್ಥೆ ಮಾಡ್ಲಿಲ್ಲ ಅಂದ್ರೆ ಮನ್ಯಾಗ ಒಳಗ್ ಬರಾಕ್ ಶುರು ಮಾಡ್ತಾವ, ಊರಾಗ ಒಳಗ್ ಬರಾಕ್ ಶುರು ಮಾಡ್ತಾವ. ಮಾನ್ಯ ಅವು ಚಿರತೆಗಳು ಊರಾಗ ಬಂದು ಅವು ಮತ್ ನಮ್ಗ ಅಲ್ಲಿ ಇರಕ ಜಾಗ ಬಿಟ್ಟಿಲ್ಲ, ನಾವು ಹೋಗುನ ಎಲ್ಲತ್ತ ಊರಾಗ ಬರ್ಲಾಕತ್ತ. ಮೊದಲು ಅಲ್ಲೇ ದನಗಳು ಇರ್ತಿದ್ದು, ಕಾಡು ಪ್ರಾಣಿಗಳು ಇರ್ತಿದ್ದು, ತಿಂತಿದ್ದೀವಿ. ಈಗ ಅಲ್ಲಿ ಏನು ಇಲ್ಲ, ಈಗ ನಿಮ್ ಹುಡುಗರನ್ನ ಎತ್ಕೊಂಡು ಹೋಗಾಕ್ ಬರ್ತೀವಿ ಅಂತ. ಅದಕ್ಕ ಒಕ್ಕಲಿಗರಾದವ್ರು ದೊಡ್ಡ ಜವಾಬ್ದಾರಿ ಐತಿ ನಮ್ಮ ಮ್ಯಾಗ. ಈ ಭೂಮಿ, ನೀರು, ಗಾಳಿ, ಬೆಂಕಿ ಅಂದ್ರ ಇಂಧನ, ಇದನ್ನ ಕಾಪಾಡೋದು ನಮ್ಮ ಕೆಲಸ ಐತಿ. ನಮ್ಮ ಒಕ್ಕಲ್ತನ ಮಾಡಿದ್ರೆ ಏನೂ ಹಾಳಾಗಿರ್ಬಾರ್ದು. ಈ ರಸಾಯನಗಳನ್ನ ಬಳಸಿ ಮತ್ತೇನನ್ನ ಬಳಸಿ ಹಾಳು ಮಾಡಬಾರ್ದು ಅಂತ ನಾ ಏನ್ ಇದನ್ನ ಮಾತಾಡೋ ಇದ್ದಿದ್ದಿಲ್ಲ. ಈ ಮುತ್ಯನನ್ನ ಹೇಳಿದ, ಇಲ್ಲಿ ಒಕ್ಕಲಿಗರ್ ಬರೋರ್ದಾರ, ಒಕ್ಕಲಿಗರ್ದ ಮಾತಾಡು, ನಮ್ಮ ಮಠದ ಏನು ಮಾತಾಡಕ್ ಹೋಗ್ಬೇಡತ್ ನನ್ನ ಮೊದ್ಲ ಹೇಳಿದ್ದ.
ಮತ್ ಎಲ್ಲಾನು ಇವ್ರ ಮಾತ ಎಲ್ಲಿ ಕೇಳಕ್ ಆಗ್ತತಿ? ಅರ್ಧ ಕೇಳುದಪ್ಪ, ಅರ್ಧ ಒಕ್ಕಲಿಗರ ಸಲಾಗಿ ಮಾತಾಡಂದಿದ್ರ ಅದಕ್ಕೆ ಒಕ್ಕಲಿಗರ್ದು ಹೇಳಿದೆ. ಅವ್ರ ಸಲಾಗಿ ಮಾತಾಡೋದು ಬಿಡೋದು ಅದು ನಮ್ ಕೆಲಸ, ನಾವ್ ನಿರ್ಣಯ ಮಾಡ್ಬೇಕು. ಇವ್ರ ಯಾರು ನಿರ್ಣಯ ಮಾಡೋರು? ಅದಕ್ಕ ಶಂಕರಾರೂಢ ಅಪ್ಪಗಳ ಜಯಂತಿ ಅಲ್ಲ, ಜನ್ಮದಿನದ ಜಯಂತಿ ಅಂದ್ರೆ ಹೋಗಿಂದ ಮಾಡ್ತಾರ, ಅದಕ್ಕೆ ಜಯಂತಿ. ಇದ್ದಾಗ ಮಾಡುದು ಜನ್ಮೋತ್ಸವ, ಹೋಗಿಂದ ಮಾಡುದು ವರ್ಧಂತಿ ಉತ್ಸವ. 59 ವಸಂತಗಳನ್ನ ಪಾರ್ ಮಾಡ್ಯಾರ. ಜೀವೇ ಶರದಃ ಶತಂ ಕುರ್ವನ್ನೇವೇ ಕರ್ಮಾಣಿ ಜಿಜೀವಿಷೇ ಶತಂ ಸಮಾಹ. 100 ವರ್ಷ ಹಾಡ್ತಾ 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 ಆನಂದವಾಗಿ 100 ವಸಂತಗಳನ್ನು ಕಳಿಬೇಕು ಅಂತ ನಮ್ಮ ಋಷಿಗಳು ಹೇಳ್ಯಾರ. ಅಜ್ಜವ್ರಿಗೆ ಅಂಥ ಆನಂದದ ಇನ್ನ 51 ವರ್ಷ ಅಧಿಕಾರದ ಅದಾವು ಅಂದ್ರೆ ಹಕ್ಕ ಐತಟ್ಟು. ಅದ್ರ ಮುಂದೆ ಏನ್ ಬೋನಸ್ ಸಿಕ್ಕರೆ ಸಿಕ್ತು. ಇನ್ನ 49 ವರ್ಷ ನಾವೆಲ್ಲ ಅವರ ಸಹಯೋಗಿ ಬಳಗದವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು, ನಮ್ಮ ಗುರುಗಳಿಗೆ ಆಯು ಆರೋಗ್ಯ ಚೆನ್ನಾಗಿರ್ಬೇಕು. ಅವ್ರು ಭಾಳ ಚಲೋ ಕಾಪಾಡ್ಕೊತಾರ, ಅದ್ರ ಬಗ್ಗೆ ಭಾಳ ಕಾಳಜಿ ಐತಿ. ಶುಗರ್ ಇತ್ತು, ಗುಳಿಗೆ ತಗೊಳಂಗಿಲ್ಲ. ಈಗ ಅವ್ರು ಗುಳಿಗೆ ಬಿಟ್ಟಾರ, ಅಷ್ಟು ಚಲೋ ಕಾಪಾಡ್ಕೊಂಡ. ಬ್ಲಡ್ ಪ್ರೆಷರ್ ಇತ್ತು, ಅದ್ರದ್ದು ಗುಳಿಗೆ ಬಿಟ್ಟಾರ. ಡಾಕ್ಟರ್ ಹೇಳಿದ್ರು ನಿಮ್ದು ಒಂದ್ ಜರ ಹಾರ್ಟ್ ಬ್ಲಾಕ್ ಆಗಾಕತ್ತೇವ್ರಿ, ಅವು ಇದು ಎಂಜಿಯೋಪ್ಲಾಸ್ಟಿ ಮಾಡ್ಬೇಕಂದ್ರು. ಅಂದ್ರ ಅವ್ರು ಈಗ ಹೇಳಿದ್ರು ಡಾಕ್ಟರ್ ಅಂತಾರೆ ಏನು ಅವಶ್ಯಕತೆ ಇಲ್ಲ, ಏನು ಮಾಡಕ್ ಹೋಗ್ಬೇಡ. ಅವ್ರು ನೋಡಿ ಕಲಿಬೇಕು. ಉಳಿದವ್ರು ಔಷಧಿಯಿಂದ ಬದುಕಾಕ ಅವರು ಪ್ರೇರಣೆ ಕೊಡ್ಲಕತ್ತಾನ. ಇದನ್ನ ಎಲ್ಲರಿಗೂ ಕಲಿಸ್ಬೇಕು. ಮತ್ತೇನೆ ಅಂತ ಗುರುಗಳಿಗೆ ಆಯು ಆರೋಗ್ಯ ಸಂಪತ್ತನ್ನ ಭಗವಂತ ಕರುಣಿಸಬೇಕು ಅಂತ ಪ್ರಾರ್ಥಿಸಿ, ತಾವೆಲ್ಲರೂ ರೈತರು ಈ ಪಂಚಮಹಾಭೂತಗಳ ಆರೋಗ್ಯವನ್ನ ಕಾಪಾಡುವುದರ ಮೂಲಕ ನಮ್ಮನ್ನ ನಾವು ಕಾಪಾಡಿಕೊಳ್ಳುವಂತ ಶಕ್ತಿ ಸಾಮರ್ಥ್ಯವನ್ನು ಭಗವಂತ ತಮಗೆಲ್ಲರಿಗೂ ಕರುಣಿಸಲಿ ಅಂತ